ದೇಶದಲ್ಲಿ ಅತಿ ದೊಡ್ಡ ಕ್ರೀಡಾಂಗಣ ಬಂದಿರತಕ್ಕಂಥ ನಮ್ಮೆಲ್ಲರ ಹೆಮ್ಮೆ. ಆದರೆ ನಮ್ಮ ಸ್ಥಳೀಯನಾಗಿ ನನ್ನ ಯುವಕರಿಗೆ ಅದೇನಾದರೂ ಅನುಕೂಲ ಆಗ್ತಾ ಇದೆಯಾ? ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆ, ಆ ಕಡೆ ಕಂಠೀರವ ಇದೆ. ನನ್ನ ಸ್ಥಳೀಯ ಗ್ರಾಮೀಣ ಯುವ ಶಕ್ತಿ ಅಲ್ಲಿ ಹೋಗಿ ಆಟ ಆಡೋಕ್ಕಾಗುತ್ತಾ? ಅದು ಶ್ರೀಮಂತರ, ಅದು ಉಳ್ಳವರ ಕ್ರೀಡಾಂಗಣ. ನನ್ನ ಯುವ ಶಕ್ತಿಯಲ್ಲಿ ಹೋಗ್ಬೇಕಂದ್ರೂ 500 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು. ಜೊತೆಗೆ ಅದನ್ನು ಕ್ರೀಡಾಂಗಣ ನಿರ್ಮಾಣ ಮಾಡಿ BCC ಕೊಡ್ತಾರೆ. BCC ಹ್ಯಾಂಡ್ ಓವರ್ ಭಾರತ್ ಕ್ರಿಕೆಟ್ ಕ್ಲಬ್ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಯಾವುದೇ ಉದ್ಯೋಗವೂ ನಮ್ಗೆ ಸಿಗೋಲ್ಲ, ಅಲ್ಲಿ ಕಸ ಗುಡಿಸೋ ಕೆಲಸ ನಮ್ಗೆ ಸಿಗೋದಿಲ್ಲ. ಖಂಡಿತವಾಗಿ ಸ್ಥಳೀಯರ ಅವಕಾಶ ಕೊಡ್ತಾರಲ್ಲ, ನಮಗೆ ಶಾಸಕರು ಉತ್ತರ ಕೊಡಬೇಕು. ನಾನು ನೇರವಾಗಿ ಶಾಸಕರನ್ನ ನಾನು ದ್ವೇಷದಿಂದ ಮಾತಾಡ್ತಾ ಇಲ್ಲ. ಇವತ್ತು ನಮಗೂ ಕೂಡ ಗೊಂದಲ ಇದೆ. ನೀವು 80 ಎಕರೆ ತೊಗೊಂಡಿದ್ದೀರಾ, ಸ್ಥಳೀಯ ತಂಡಗಳಿಗೆ ನೀವು ಪ್ರತಿದಿನ ಆಟ ಆಡೋದಕ್ಕೆ ಅಲ್ಲಿ ಅವಕಾಶ ಕೊಡ್ತೀರಾ? ಇಲ್ಲ, ಒಂದು ಪ್ರಶ್ನೆ. ಕೊಡ್ತೀರಾ? ಕೊಡೋಂಗಿದ್ರೆ ಸ್ವಾಗತ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಕ್ರಿಕೆಟ್ ಆಡ್ತಕ್ಕಂಥ ಯುವ ಶಕ್ತಿ ಬಹಳ ಇದೆ. ಅದಕ್ಕೆ ನಮ್ಮ ಬಾಮೈದದ ಮಂಜುನೇ ಇದನ್ನು ಅದರ ಬಗ್ಗೆ ಭಾಳಷ್ಟು ಇನ್ ಡೀಟೇಲಾಗಿ ಗೊತ್ತಿದೆ. ಒಂದು ಕ್ರಿಕೆಟ್ ಪಂದ್ಯ ಅಂತ ಇರ್ತಕ್ಕಂಥದ್ದು ಕೇವಲ ಅದು ಆಟ ಅಲ್ಲ, ಇಡೀ ಯುವಕರ ಶಕ್ತಿನ ಒಗ್ಗೂಡಿಸಿ ಮತ್ತು ಆರೋಗ್ಯಕರವಾದಂಥ ಒಂದು ಆಟವನ್ನು 10 ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ 10 ವರ್ಷದಿಂದ ಆಡ್ತಾ ಬಂದಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಇವತ್ತು ನಾನು ಕೇಳೋಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕಡೆ ಮೊದಲನೇದಾಗಿ ಯಾರು ಈ BCI ಮಾಡಿದಿರ್ತಕ್ಕಂಥ ಜ್ಞಾನೇಶ್ವರು ಮತ್ತು ನಮ್ಮ ಸ್ನೇಹಿತರ ನಮ್ಮ ಕ್ಲಾಸ್ಮೇಟ್ ಅಶೋಕ್ ಅವ್ರ ಮಗನಾದಂಥ ನಮ್ಮ ಯಶವಂತು ಮತ್ತು ಮಧು ಇವರೆಲ್ಲ ಪ್ರಪ್ರಥಮವಾಗಿ ಒಂದು ಚೊಚ್ಚಲದಿದು ಕ್ರಿಕೆಟ್ ಆಡಿಸ್ಬೇಕಿಲ್ಲ ಅಂತ ಹೇಳಿದೆ. ಕ್ರಿಕೆಟ್ ಆಡಬೇಕು. ಮನುಷ್ಯನಿಗೆ ಬೇರೆ ಊಟ, ನಿದ್ದೆ, ವಸತಿ, ಕಾರ್ಯದ್ರೆ ಮನುಷ್ಯ ಚೆನ್ನಾಗಿರೋದಿಲ್ಲ. ಅದ್ರ ಜೊತೆಗೆ ಆಟ ಬೇಕು, ಪಂದ್ಯಾವಳಿಗಳು ಬೇಕು, ಸಂಗೀತ ಬೇಕು, ಸಾಹಿತ್ಯ ಬೇಕು, ಪುಸ್ತಕಗಳನ್ನ ಓದಬೇಕು. ಇವೆಲ್ಲರ ಜೊತೆಗೆ ಈ ಕ್ರಿಕೆಟ್ ಅನ್ನೋದು ಇತ್ತೀಚೆಗೆ ಭಾಳಷ್ಟು ಟ್ರೆಂಡಿಂಗ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಮತ್ತು ಸರ್ಕಾರನ ಪ್ರತಿ ಬಾರಿ ನಾನು ಎಲ್ಲೇ ಕರೆದ್ರೂ ಕೂಡ ನಂದು 1 ಅಂಶದ ಕಾರ್ಯಕ್ರಮ, ನನ್ನ ಹೋರಾಟ ಇದೆ. ಇವತ್ತು ನಮ್ಮ ಮನಸ್ಸಲ್ಲಿ ಇವತ್ತು ಕ್ರಿಕೆಟದು ಈ ಹೆಚ್ಚು ಕ್ರಿಕೆಟ್ ಆ ತಂಡಗಳು ಮತ್ತು ಅಲ್ಲಿ ನಡೆರ್ತಕ್ಕಂಥ ಟೂರ್ನಮೆಂಟಿಗೆ ಎಲ್ಲ ಯುವಕರು ಆನೇಕಲ್ ತಾಲೂಕಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಇವತ್ತು ಈ ಒಂದು ಮೈದಾನ ನಡೆಯುತ್ತೆ, ಇದು ನಾಳೆನದು ಕ್ಲೋಸ್ ಮಾಡಿಬಿಡ್ತಾರೆ. ಯಾಕೆ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂದರೆ ಯುವಕರು ಎಲ್ಲಿ ಹೆಚ್ಚಾಟ ಹೋಗ್ತಾರೋ ಅಲ್ಲಿ ಇನ್ಯಾರೋ ಒಂದು ದುಷ್ಟಶಕ್ತಿಗಳು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ನೋಡಿ ಇವತ್ತು ಖಾಸಗಿ ಸಂಪೂರ್ಣವಾಗಿ ಯುವಶಕ್ತಿಯನ್ನು ನಾಶ ಮಾಡ್ತಾ ಇದ್ದಾರೆ. ಯುವಶಕ್ತಿ ಅಂತ ಹೇಳಿದ್ರೆ ಎಲ್ಲ ಒಗ್ಗೂಡ್ತಕ್ಕಂಥ ಒಂದು ಮೈದಾನ. ನಾನು ದಯವಿಟ್ಟು ಕಳಕಳಿಯಿಂದ ಎಲ್ಲಿರ್ತಕ್ಕಂಥ ನನ್ನ ಯುವಶಕ್ತಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಿಮ್ಮ ಕಾಲಘಟ್ಟದಲ್ಲಿ ಏನಾದರೂ ನೀವು ಮೈದಾನವನ್ನು ಹೋರಾಟ ಮಾಡಿ ಪಡ್ಕೊಂಡು ಅಂದರೆ ಮುಂದೊಂದು ದಿನ ನೀವು ಗಿಲ್ಲಿ ದಾಂಡು ಎತ್ಕೊಂಡು ನಮ್ಮ ಥರ ಬರಬೇಕಾಗುತ್ತೆ. ನೀವು ಗಿಲ್ಲಿ ದಾಂಡು ಆಡಬೇಕಾ? ಆಡಿ. ಮತ್ತು ಜೊತೆಗೆ ನೀವು ಕ್ರಿಕೆಟು ನಮ್ಮ ಹಕ್ಕಿದೆ, ಇದು ಮೈದಾನ ಕೇಳೋದು ನಮ್ಮ ಹಕ್ಕಿದೆ. ನಾನು ಹಿಂದೆನೂ ಕೂಡ ಆಗಲೇ 1-2 ಅವರ್ ಹಿಂದೆ ನಾನು ಹೇಳಿದ್ದೇನೆ. ಮತ್ತು ಅನೇಕ ಯುವಕರು ಇದಕ್ಕೆ ಸ್ಪಂದಿಸ್ತಾರೆ. ಹೌದು, ಕ್ರಿಕೆಟ್ ಮೈದಾನ ಬೇಕು, ಮೈದಾನ ನೀವು ಕಾಸು ಕೊಟ್ಟು ತೊಗೊಡಿ ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತಾಯಿಲ್ಲ. ಈಗಾಗಲೇ ಏನು ನೀವು KHBಗೆ ನೀವು 1000 ಎಕರೆನ ಅಕ್ವಿಸೇಷನ್ ಮಾಡ್ಕೊಂಡಿದ್ರ, ಆದ್ಗಂಡಲ್ಲೇ ಆಗಿರ್ಬೋದು, ಅಂದೆಣ್ಣಲ್ಲೇ ಆಗಿರ್ಬೋದು, ಈ ಎಲ್ಲನೂ ಕೂಡ ದಯವಿಟ್ಟು 10 ಎಕರೆ ಕೊಡಿ. ನಮ್ಮ ಹಕ್ಕು, ಅದು ನಮ್ಮ ಸಂವಿಧಾನದ ಹಕ್ಕು. ನೀವು ನನಗೆ ಕೊಡಬೇಕು. ನನಗೆ ಇಲ್ಲಿ ಸರ್ಕಾರದಲ್ಲಿ ಒಂದು ಯುವ ಕ್ರೀಡೆ ಅಂತಿದೆ, ಯುವಶಕ್ತಿ ಯುವ ಕ್ರೀಡೆ ಅಂತ ಇದೆ, ಒಂದು ಇಲಾಖೆ ಇದೆ. ಏನು ಮಾಡ್ತಾ ಇದ್ದೀರಾ ನೀವು? KHB ಬರುತ್ತೆ, ನಮ್ಮದು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 10,000 ಎಕರೆ ಮೇಲೆ KHB ಲೂಟಿ ಮಾಡಿದೆ, KHB 1000 ಎಕರೆ ಲೂಟಿ ಮಾಡಿದೆ. ಬರೀ ಸರ್ಕಾರಗಳು ನಮ್ಮ ರೈತರ ಜಮೀನನ್ನು ಲೂಟಿ ಮಾಡಿದೆ ಅಷ್ಟೇ ನಿಮ್ಮ ಕೆಲಸನ. ಯಾಕೆ ನಿಮ್ಗೆ ಜವಾಬ್ದಾರಿ ಇಲ್ವಾ? ಯಾವ ಜನ ಸರ್ಕಾರಕ್ಕೆ ಓಟಾಗಿ ಗೆಲ್ಸಿರ್ತಕ್ಕಂಥ ಈ ಯುವಶಕ್ತಿಗೆ ಒಂದು ಮೈದಾನ ಕೊಡಬೇಕಿರ್ತಕ್ಕಂಥ ಕನಿಷ್ಠ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಸರ್ಕಾರದಲ್ಲಿ ಮುಂದುವರಬೇಕು ಅನ್ನೋದು ನನ್ನ ಪ್ರಶ್ನೆ. ನಾವು ಮತ್ತೊಂದು ಸಾರಿ ಹೇಳ್ತಾ ಇದ್ದೇವೆ. ಈಗಾಗಲೇ 8 ದಿನ ಆಗಿದೆ ನಾನು ಕರೆ ಕೊಟ್ಟು, 8 ದಿನ ಇವತ್ತಾಗಿದೆ. ನನ್ನ ಎಲ್ಲ ಯುವಶಕ್ತಿ, ವಿಶೇಷವಾಗಿ ಕ್ರಿಕೆಟ್ ಮಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನನ್ನ ಜೊತೆಯಲ್ಲಿ ಮಾತುಕತೆಯಲ್ಲಿದ್ದಾರೆ ಮತ್ತು ಎಲ್ಲರೂ ಬೆಂಬಲ ಬೆಳೆಸ್ತಾ ಇದ್ದಾರೆ. ನೀವು ಒಂದು ಪಕ್ಷ ಏನಾದ್ರೂ ಕೂಡ 1ನೇ ತಾರೀಕು ಅಂದರೆ ಈ ನೆಕ್ಸ್ಟ್ ಮಂತ್ 1ನೇ ತಾರೀಕು ಒಳಗಡೆ ನೀವೇನಾದ್ರೂ ಶಾಸಕರಾಗಿರ್ಬೋದು ಅಥವಾ MP ನಮ್ಮ ಇರೆಸ್ಪೆಕ್ಟ್ ದ ಪಾರ್ಟಿ ಐ ಆಮ್ ಟಾಕಿಂಗ್ ಅಬೌಟ್. ನಾನು JDS ಇದ್ರ ಬಗ್ಗೆ ರಾಜಕಾರಣ ಮಾಡ್ತಾಯಿಲ್ಲ, BJP, ದಳ, ಕಾಂಗ್ರೆಸ್ಸಲ್ಲಿ ಇಲ್ಲಿರ್ತಕ್ಕಂಥ ಪಕ್ಷ ಯುವ ಪಡೆ. ಇದು ನಿಮ್ಮ ಜವಾಬ್ದಾರಿ, ಸರ್ಕಾರದ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ. ನೀವು ಹೇಗೆ ನಮ್ಮ ತಂದೆ ತಾಯಿಗಳನ್ನ ಒದ್ದು ಅಕ್ವಿಸೇಷನ್ ಮಾಡ್ತಾ ಇದ್ದಾರೋ ನೀವು ನಮಗೆ ಕೊಡಿ. ಮೊದಲನೇದಾಗಿ ಇವತ್ತೇನು ಆದ್ಗಂಡಲ್ಲಿ 1000 ಎಕರೆ ಅಲ್ಲೇ 10 ಎಕರೆ ಕೊಡಿ ನಮಗೆ. ಈಗ ಸೂರ್ಯ ಸಿಟಿಯಲ್ಲಿ ಇದೆ, ಅಲ್ಲೇ 10 ಎಕರೆ ಕೊಡಿ. ಸರ್ಜಾಪುರದಲ್ಲಿ ನೀವು ಮಾಡಿದ್ರೆ 10 ಎಕರೆ ಕೊಡಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿನ್ನೆ ತಾನೇ ಅಂತಾರಾಷ್ಟ್ರೀಯ ಒಂದು ಕ್ರೀಡಾಂಗಣ ಪ್ರಾರಂಭ ಮಾಡಿದೆ ಸರ್. 100 ಎಕರೆದಲ್ಲಿ ಕ್ರೀಡಾಂಗಣ ಮಾಡಿರೋಂಥದ್ದು ಸರ್ಕಾರ ಸಾಲಲ್ವಾ ಸ್ಥಳೀಯ ಪ್ರತಿಭೆಗಳಿಗೆ ಅಂತ? ಎಸ್, ನಾನು ಅದ್ರ ಸರ್ 1500 ಕೋಟಿ ಏನು ಈಗ ಮಾಡಿದ್ದಾರೆ, ಸುಮಾರು 1500 ಕೋಟಿ ಟೋಟಲ್ ಪ್ರಾಜೆಕ್ಟ್ 1500 ಕೋಟಿ. ಮೊದಲನೇ ಭಾಗದಲ್ಲಿ 950 ಕೋಟಿ ಮಾಡ್ತಾ ಇದ್ದಾರೆ. ಈ 950 ಕೋಟಿಯಲ್ಲಿ ಮೊದಲನೇದಾಗಿ 80 ಎಕರೆ ಜಮೀನು, 100 ಎಕರೆ ಜಮೀನನ್ನು ಇಟ್ಟು 80 ಎಕರೆ ನೀವು ಜಮೀನನ್ನು ಮಾಡ್ತಾ ಇದ್ದೀರಾ. ನಾನು ಸ್ವಾಗತ ಮಾಡ್ತೇನೆ. ಇದು ದೇಶಕ್ಕೆ ಸಂಬಂಧಪಟ್ಟಿದ್ದು. ಇದು ಕರ್ನಾಟಕಕ್ಕೆ ಅಥವಾ ಕರ್ನಾಟಕ ಸರ್ಕಾರ ಅಲ್ಲ, ದೇಶದಲ್ಲಿ ಅತಿ ದೊಡ್ಡ ಕ್ರೀಡಾಂಗಣ ಬಂದಿರತಕ್ಕಂಥ ನಮ್ಮೆಲ್ಲರ ಹೆಮ್ಮೆ. ಆದರೆ ನಮ್ಮ ಸ್ಥಳೀಯನಾಗಿ ನನ್ನ ಯುವಕರಿಗೆ ಅದೇನಾದರೂ ಅನುಕೂಲ ಆಗ್ತಾ ಇದೆಯಾ? ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆ, ಆ ಕಡೆ ಕಂಠೀರವ ಇದೆ. ನನ್ನ ಸ್ಥಳೀಯ ಗ್ರಾಮೀಣ ಯುವ ಶಕ್ತಿ ಅಲ್ಲಿ ಹೋಗಿ ಆಟ ಆಡೋಕ್ಕಾಗುತ್ತಾ? ಅದು ಶ್ರೀಮಂತರ,
ಅದು ಉಳ್ಳವರ ಕ್ರೀಡಾಂಗಣ. ಇವತ್ತು ಯಾರೋ ಕೊಹ್ಲಿ ಬರ್ತಾರೆ, ಯಾರೋ ಧೋನಿ ಬರ್ತಾರೆ, ಯಾರೋ ರಾಹುಲ್ ಡ್ರಾ ಬರ್ತಾರೆ. ನನ್ನ ಯುವಶಕ್ತಿಯಲ್ಲಿ ಹೋಗ್ಬೇಕಂದ್ರೂ ₹500 ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು. ಜೊತೆಗೆ ಅದನ್ನು ಕ್ರೀಡಾಂಗಣ ನಿರ್ಮಾಣ ಮಾಡಿ BCC ಕೊಡ್ತಾರೆ. BCC ಹ್ಯಾಂಡ್ ಓವರ್ ಭಾರತ್ ಕ್ರಿಕೆಟ್ ಕ್ಲಬ್ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಯಾವುದೇ ಉದ್ಯೋಗವೂ ನಮ್ಗೆ ಸಿಗೋಲ್ಲ, ಅಲ್ಲಿ ಕಸ ಗುಡಿಸೋ ಕೆಲಸ ನಮ್ಗೆ ಸಿಗೋದಿಲ್ಲ ಅಂತ ನಾವೇನು ಅದನ್ನು ಎಗನಿಸ್ಟ್ ಮಾಡ್ತಾಯಿಲ್ಲ. ಇವತ್ತು BCCಗೆ ಹೋದರೆ ಅಲ್ಲಿರ್ತಕ್ಕಂಥ ಯಾರೋ ನಾರ್ತ್ ಕರ್ನಾಟಕದವ್ರು ನಾರ್ತ್ ಇಂಡಿಯವ್ರು ಬರ್ತಾರೆ, ಅದು ಅಲ್ಲಿ ಹೋಗ್ತಾರೆ. ಅದು ಭಾಳ ಹೈಟೆಕ್ ಇದೆ. ಈಗ ನಮ್ಮ ಸಚಿವರು ಹೇಳಿದ್ದಾರೆ, ಅಲ್ಲಿ ಈ ಹೋಟ್ಲು ಬರುತ್ತೆ, ಏನದು ಸ್ಟಾರ್ ಹೋಟ್ಲ್ ಬರುತ್ತೆ. ಯಾರು ನಮ್ಮ ಹುಡುಗರು ಸ್ಟಾರ್ ಹೋಟ್ಲ್ ಹೋಗ್ತಾರೆ? ಏನು ರೈತರ ಮಕ್ಕಳು ಸ್ಟಾರ್ ಹೋಟ್ಲ್ ಇರ್ತಾರ? ಇಲ್ಲ ನಮ್ಮ ಬಡವ್ರ ಮಕ್ಕಳು ಸ್ಟಾರ್ ಹೋಟ್ಲಲ್ಲಿ ಬರ್ತಾ ಇರ್ತಕ್ಕಂಥಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ ಬರ್ತಾರೆ. ಇದರಿಂದ ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು ಬಡವ್ರ ಪರ, ನಮ್ಮ ರೈತರ ಮಕ್ಕಳ, ನಮ್ಮ ಗ್ರಾಮೀಣ ಯುವಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಅದು ಶ್ರೀಮಂತರದಿದೆ, ಅದು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರ್ತಾರೆ. ಕ್ರೀಡೆಗಳು ಕೂಡ ಕ್ರೀಡಾಂಗಣ ಮಾಡ್ತಾರೆ ಅಂತ ಹೇಳ್ತಾರೆ. ಇತರ ಕ್ರೀಡಾಂಗಣದಲ್ಲಿ ಎಷ್ಟು ಜನ ಕ್ರೀಡಾಂಗಣದಲ್ಲಿ ಹೋಗೋಕ್ಕಾಗುತ್ತೆ? ನಾನು ಕೇಳ್ತಾ ಇರ್ತಕ್ಕಂಥದ್ದು ಪ್ರತಿದಿನ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಖಂಡಿತವಾಗಿ ಸ್ಥಳೀಯರ ಅವಕಾಶ ಕೊಡ್ತಾರಲ್ಲ, ನಮಗೆ ಶಾಸಕರು ಉತ್ತರ ಕೊಡಬೇಕು. ಇವತ್ತು ನಾನು ಕೇಳ್ತಾ ಇದ್ದೀನಿ. ಆಯಿತು, ಒಳ್ಳೆ ಪ್ರಶ್ನೆ. ಇವತ್ತು ನಮ್ಮ ಸುಮಾರು ನಾನು ಹೇಳಿದ್ದೇನೆ 1,00,000ಕ್ಕೂ ಹೆಚ್ಚಿನ ಜನ ಯುವಕರಿದ್ದಾರೆ. ಇವತ್ತು 1,00,000ಕ್ಕೆ ಹೆಚ್ಚಿನ ಜನ ಕ್ರೀಡಾಪ್ರೇಮಿಗಳಿದ್ದಾರೆ. ದಯವಿಟ್ಟು ನಾನು ನೇರವಾಗಿ ಶಾಸಕರನ್ನ ನಾನು ದ್ವೇಷದಿಂದ ಮಾತಾಡ್ತಾ ಇಲ್ಲ. ಇವತ್ತು ನಮಗೂ ಕೂಡ ಗೊಂದಲ ಇದೆ. ನೀವು 80 ಎಕರೆ ತೊಗೊಂಡಿದ್ದೀರಾ, ಸ್ಥಳೀಯ ತಂಡಗಳಿಗೆ ನೀವು ಪ್ರತಿದಿನ ಆಟ ಆಡೋದಕ್ಕೆ ಅಲ್ಲಿ ಅವಕಾಶ ಕೊಡ್ತೀರಾ? ಇಲ್ಲ. ಒಂದು ಪ್ರಶ್ನೆ, ಕೊಡ್ತೀರಾ? ಕೊಡೋಂಗಿದ್ರೆ ಸ್ವಾಗತ ಮಾಡ್ತಾ ಇದ್ದೀವಿ, ಕೊಡಿ. ಆ ಭಾಗದಲ್ಲಿ ಇಂಡ್ಲವಾಡಿ ಕಸಬಾ ಹೋಬಳಿಗೆ ಸಂಬಂಧಪಟ್ಟಿದೆ. ಪ್ರತಿದಿನ ನನ್ನ ಯುವಕರು ಏನಿದ್ದಾರೆ, ನನ್ನ ಯುವಕರು ಯಾರು ಕೂಡ ಪ್ರೊಫೆಷ್ನಲಾಗಿ ಯಾರು ಕ್ರಿಕೆಟ್ ಪ್ಲೇಯರ್ ಅಲ್ಲ. ಪಾಪ ಎಲ್ಲೋ ಕಾರ್ಮಿಕರು, ಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ದಿನನಿತ್ಯ ಕೆಲಸ ದುಡಿದು ಬಂದಿರತಕ್ಕಂಥವ್ರು, ಅಲ್ಲಿ ಆಡೋಕ್ಕೆ ನೀವು ಅವಕಾಶ ಕೊಡ್ತಾರೆ, ಕೊಡೋದಿಲ್ಲ. ಕೊಟ್ಟರೆ ಸಂತೋಷ. ನೀವು ಉತ್ತರ ಕೊಡಬೇಕು, ಶಾಸಕರು ಉತ್ತರ ಕೊಡಬೇಕು, ಸಚಿವರು ಉತ್ತರ ಕೊಡಬೇಕು ಸರ್. ಇನ್ನು ನಾವು ಕೇಳ್ತಾ ಇರ್ತಕ್ಕಂಥದ್ದು ಸರ್ಕಾರಿ ಭೂಮಿಗಳೇನಿದೆ, ಸರ್ಕಾರ ಭೂಮಿಗಳನ್ನ ಕ್ರೀಡಾಂಗಣಕ್ಕೆ ಒತ್ತು ಮಾಡಿ. ಇನ್ನು 50 ವರ್ಷ ಆದಮೇಲೆ ಖಂಡಿತವಾಗ್ಲೂ ಎಲ್ಲೂ ಕೂಡ 1 ಅಡಿ ಭೂಮಿ ನಮಗೆ ಸಿಗೋದಿಲ್ಲ. ಕ್ರೀಡೆ ಇಲ್ಲ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಈಗ ಒಲಿಂಪಿಕ್ ಮಾಡ್ತಾಯಿದ್ದಾರೆ. ಯಾಕೆ ಒಲಿಂಪಿಕ್ ಮಾಡ್ತಾಯಿದ್ದಾರೆ? ವಿಶ್ವದಲ್ಲಿ ಎಲ್ಲ ದೇಶಗಳು ಒಗ್ಗೂಡಿ ಸ್ನೇಹವನ್ನು ನೀವು ಬಿತ್ತರಿಸೋಕೆ ಮಾಡ್ತಾಯಿದ್ದಾರೆ. ನಾವು ಅದು ಹೇಳ್ತಾ ಇದ್ದೀವಿ, ಸೋದರತ್ವನ ಮತ್ತು ನಮ್ಮ ಬಾಂಧವ್ಯನ ಬೆಳೆಸೋದಕ್ಕೆ ಕ್ರಿಕೆಟ್ ಭಾಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಎಲ್ಲನಿದೆ. ನಾನು ಸ್ಪೆಸಿಫಿಕ್ಕಾಗಿ ಕೇಳ್ತಾ ಇರೋದು ಕ್ರಿಕೆಟ್ ಕೊಡಿ. ಒಂದು ಪಕ್ಷ 1ನೇ ತಾರೀಕು ಒಳಗಡೆ ನೀವೇನಾದರೂ ಈಗ ನಮ್ಮ ಮಂಜುದಾರೆ ಪ್ರತಿಯೊಬ್ಬಳಿಗೆ 10 ಎಕರೆ ಕೊಡಿ, ಪ್ರತಿಯೊಬ್ಬಳಿಗೆ 10 ಕೊಡಿ. ನಾನು ಕೇಳ್ತಾ ಇರೋದು, ನೀವೇನು ದುಡ್ಡು ಕೊಟ್ಟು ತೊಗೊಳ್ಬೇಡಿ, ಕೊಡಿ. ಈಗ ನಮ್ಮ ಹತ್ರ ಇದೆ. ಈಗ ಆಗಲೇ ನಮ್ಮ ಮಾಜಿ ರವಿ ಅವರು ಏನಿದ್ದಾರೆ, ಕಾಂಗ್ರೆಸ್ನ ಧುರೀಣರು, ಅವ್ರು ಹೆಚ್ಚು ಕಡಿಮೆ DCM ಏನು ನಮ್ಮ DK ಶಿವಕುಮಾರ್ ಸಾಹೇಬರಿದ್ದಾರೆ, ಉಪಮುಖ್ಯಮಂತ್ರಿಗಳ ಭಾಳ ಒಡನಾಡಿ ಆಪ್ತರು. ಅವ್ರು ಹೇಳಿದ್ರೆ DCM ಅವ್ರು ಹೇಳ್ದಂಗೆ, ಅವರು ಶಾಸಕರು ಒಂಥರ ಸೂಪರ್ CML ಇದ್ದಂಗೆ ಅವ್ರನ್ನ ನಾವು ಕೇಳಿದ್ದೀವಿ. ನಮ್ಮ ಪತ್ರಕರ್ತರು ಕೇಳಿದಾಗ ಅವ್ರು ಹೇಳಿದ್ರು, ಇದೇ ಅತ್ತಿಬೆಲೆಯಲ್ಲಿ ಸರ್ವೆ ನಂಬರ್ 179ರಲ್ಲಿ 30 ಎಕರೆ ಜಮೀನಿದೆ, ಸರ್ಕಾರ ಜಮೀನಿದೆ ಅಂತ ಹೇಳಿದ್ರು. ನಮ್ಮ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿದ್ರೆ ಸ್ವಾಗತ ಮಾಡ್ತೀವಿ. ಅಂಥ ಒಂದು ಜಮೀನುಗಳು ಭಾಳ ಇದೆ ನಮ್ಮಲ್ಲಿ, ಯಾಕೆ ಕೊಡಬಾರ್ದು? ನಾವು ಯಾರ ಅಪ್ಪನಾಸ್ತಿ ಕೇಳ್ತಾ ಇಲ್ಲ, ನಾವು ನಮ್ಮ ಸಂವಿಧಾನದ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಮ್ಗೆ ಕೊಡಿ. ಇಲ್ಲ ಅಂತ ಹೇಳಿದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಮಾಡಿಕೊಡ್ತೀನಿ ಅಂತ ನಾನಲ್ಲ, ನನ್ನ ಯುವದಂಡಿದೆ, ನನ್ನ ಯುವಶಕ್ತಿ ಏನಿದೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಯಾರಿಗೋ ಒಂದು ಧರ್ಮಕ್ಕೆ, ಒಂದು ಪಕ್ಷಕ್ಕೆ ಕೇಳ್ತಲ್ಲ, ಯುವ ಸಮೂಹಕ್ಕೆ ಕೇಳ್ತಾ ಇದ್ದೀವಿ. ಒಂದು ವೇಳೆ 1ನೇ ತಾರೀಕಿನ ಒಳಗಡೆ ನಮ್ಗೆ ಕರೆದು ಕೇಳಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಕೈಗೆತ್ಕೊಳ್ತೀವಿ. ಆಮೇಲೆ ಮೈದಾನ ತೊಗೊಳ್ಬೇಕಾದ್ರೆ ನಮ್ಗೆ ಗೊತ್ತಿದೆ, ಈ ಎಲ್ಲ ಶಕ್ತಿನ ಸೇರಿಸಿ ಹೋರಾಟಕ್ಕೆ ನಾವು ಅಣಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.